ಜೀವನದಲ್ಲಿ ಮನೆ ಎನ್ನುವುದು ಕೇವಲ ಇಟ್ಟಿಗೆ ಮಣ್ಣಿನಿಂದ ಕಟ್ಟಿದ ಕಟ್ಟಡವಲ್ಲ. ಅದು ನಮ್ಮ ಭಾವನೆ, ಪ್ರೀತಿ, ನೆನಪು, ಸುರಕ್ಷತೆ ಮತ್ತು ಆತ್ಮೀಯತೆ ಇರುವ ಪವಿತ್ರವಾದ ಸ್ಥಳ. ಮನೆ ಅಂದರೆ ಏನು? ಮನೆ ಅಂದರೆ 4 ಗೋಡೆಗಳಲ್ಲ. ಮನೆ ಅಂದರೆ ಅಮ್ಮನ ಪ್ರೀತಿ, ಅಪ್ಪನ ಆಶ್ರಯ, ಕುಟುಂಬದ ನಗು, ಮಕ್ಕಳ ಆಟ ಇವೆಲ್ಲ ಸೇರಿ ರೂಪುಗೊಳ್ಳುವ ಒಂದು ಸಣ್ಣ ಲೋಕ. ಒಬ್ಬ ಮನುಷ್ಯ ದಿನಪೂರ್ತಿ ಎಷ್ಟೇ ಕೆಲಸ ಮಾಡಿದರೂ, ಎಷ್ಟೇ ಕಷ್ಟ ಕಂಡರೂ ಸಂಜೆ ಮನೆಗೆ ಬಂದಾಗ ಅವನಿಗೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಯಾಕೆಂದರೆ ಮನೆ ಅವನಿಗೆ ಭದ್ರತೆ ಮತ್ತು ನೆಮ್ಮದಿ ಕೊಡುವ ಸ್ಥಳವಾಗಿರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಮನೆಗೆ ಸಂಬಂಧಿಸಿದ ಸುಂದರ ನೆನಪುಗಳಿರುತ್ತವೆ. ಅಮ್ಮ ಮಾಡುತ್ತಿದ್ದ ಊಟದ ಸುವಾಸನೆ, ಅಪ್ಪ ಜೊತೆ ಕೂತು ಮಾತನಾಡಿದ ಕ್ಷಣಗಳು, ಸಹೋದರ ಸಹೋದರಿಯರ ಜೊತೆ ಆಟ, ಹಬ್ಬದ ದಿನ ಮನೆಯಲ್ಲಿರುವ ಸಂತೋಷ. ಈ ಎಲ್ಲ ನೆನಪುಗಳು ಮನೆ ಎಂಬ ಪದಕ್ಕೆ ವಿಶೇಷ ಅರ್ಥ ಕೊಡುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳು ಬರುತ್ತವೆ. ಆ ಸಮಯದಲ್ಲಿ ನಮ್ಮನ್ನು ಸಮಾಧಾನಪಡಿಸುವ ಸ್ಥಳ ಮನೆ. ಹೊರಗಿನ ಜಗತ್ತು ಕೆಲವೊಮ್ಮೆ ಕಠಿಣವಾಗಿರಬಹುದು. ಆದರೆ ಮನೆಯವರು ಹೇಳುವ ಒಂದು ಮಾತು, ಚಿಂತಿಸಬೇಡ, ನಾವು ಇದ್ದೇವೆ, ಅದೇ ಮನುಷ್ಯನಿಗೆ ದೊಡ್ಡ ಧೈರ್ಯ. ಮನೆ ನಮಗೆ ಜೀವನದ ಮುಖ್ಯ ಮೌಲ್ಯವನ್ನು ಕಲಿಸುತ್ತದೆ. ಹಿರಿಯರಿಗೆ ಗೌರವ ಕೊಡುವುದು, ಪರಸ್ಪರ ಪ್ರೀತಿ ಮಾಡುವುದು, ಸಹಾಯ ಮಾಡುವ ಗುಣ, ಸಹನೆ ಮತ್ತು ಸಹಾನುಭೂತಿ. ಈ ಗುಣಗಳು ಮನೆಯಲ್ಲೇ ಬೆಳೆಯುತ್ತವೆ. ಆದ್ದರಿಂದ ಮನೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಶಾಲೆಯಾಗಿರುತ್ತದೆ. ಯುಗಾದಿ, ದೀಪಾವಳಿ, ಸಂಕ್ರಾಂತಿ ಹೀಗೆ ಹಬ್ಬಗಳ ಸಮಯದಲ್ಲಿ ಮನೆ ಇನ್ನಷ್ಟು ಸಂತೋಷದಿಂದ ತುಂಬಿರುತ್ತದೆ. ಆ ದಿನಗಳಲ್ಲಿ ಮನೆ ಸ್ವಚ್ಛ ಮಾಡುವುದು, ದೀಪ ಹಚ್ಚುವುದು, ರುಚಿಯಾದ ಊಟ ಮಾಡುವುದು, ಕುಟುಂಬದವರು ಒಟ್ಟಿಗೆ ಕೂತು ಮಾತನಾಡುವುದು ಇವೆಲ್ಲ ಮನೆಗೆ ಪವಿತ್ರತೆ ಮತ್ತು ಸಂತೋಷವನ್ನು ಕೊಡುತ್ತವೆ. ಮನೆ ಅಂದರೆ ಕೇವಲ ವಾಸಿಸುವ ಸ್ಥಳವಲ್ಲ, ಅದು ನಮ್ಮ ಗುರುತು. ಯಾರಾದರೂ ಕೇಳಿದರೆ, ನೀವು ಎಲ್ಲಿಂದ ಬಂದವರು ಎಂದು ಕೇಳುತ್ತಾರೆ. ಅಂದಾಗ ನಾವು ಹೆಮ್ಮೆಯಿಂದ ಹೇಳುತ್ತೇವೆ, ಇದು ನಮ್ಮ ಮನೆ. ಮನೆ ಇದ್ದರೆ ಮನುಷ್ಯನಿಗೆ ಜೀವನದಲ್ಲಿ ಸ್ಥಿರತೆ ಇರುತ್ತದೆ. ಮನೆ ಸುರಕ್ಷತೆ ನೀಡುತ್ತದೆ, ಪ್ರೀತಿ ನೀಡುತ್ತದೆ, ಆತ್ಮವಿಶ್ವಾಸ ನೀಡುತ್ತದೆ, ಜೀವನಕ್ಕೆ ಅರ್ಥ ನೀಡುತ್ತದೆ. ಇದರಿಂದಲೇ ಹೇಳುತ್ತಾರೆ, ಮನೆ ಇದ್ದರೆ ಮನಸ್ಸಿಗೆ ನೆಮ್ಮದಿ. ಕೊನೆಗೆ ಹೇಳುವುದಾದರೆ, ಮನೆ ಎನ್ನುವುದು ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸ್ಥಳ. ಹಣ, ಹೆಸರು, ಸ್ಥಾನ ಎಲ್ಲವೂ ಜೀವನದಲ್ಲಿ ಬರುತ್ತವೆ, ಹೋಗುತ್ತವೆ. ಆದರೆ ಕುಟುಂಬ ಮತ್ತು ಮನೆ ಮಾತ್ರ ಸದಾ ನಮ್ಮ ಜೊತೆ ಇರುತ್ತವೆ. ಹಾಗಾಗಿ ನಾವು ಮನೆಯವರನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಮನೆಗೆ ಸದಾ ಸಂತೋಷ ತುಂಬುವಂತೆ ಬದುಕಬೇಕು. ಮನೆಯಲ್ಲಿರುವ ಅಮ್ಮ ನಮ್ಮ ಜೀವನದ ಹೃದಯದಂತೆ. ಅಮ್ಮನ ಕೈಯಲ್ಲಿ ಮಾಡಿದ ಊಟದ ರುಚಿ ಜಗತ್ತಿನ ಯಾವುದೋ ಹೋಟೆಲ್ನಲ್ಲಿ ಸಿಗುವುದಿಲ್ಲ. ಅಮ್ಮ ಯಾವಾಗಲೂ ತನ್ನ ಮಕ್ಕಳ ಸಂತೋಷಕ್ಕಾಗಿ ಬದುಕುತ್ತಾಳೆ. ಮಕ್ಕಳು ದುಃಖದಲ್ಲಿದ್ದರೆ ಅಮ್ಮ ಮೊದಲಿಗೆ ಗಮನಿಸುತ್ತಾಳೆ. ಆದ್ದರಿಂದಲೇ ಹೇಳುತ್ತಾರೆ, ಮನೆಯ ಆತ್ಮ ಅಮ್ಮ. ಅಪ್ಪ ಮನೆಗೆ ಒಂದು ದೊಡ್ಡ ನೆರಳಿನ ಮರದಂತೆ. ಅವರು ಹೊರಗೆ ಎಷ್ಟೇ ಕಷ್ಟಪಟ್ಟರೂ ಮನೆಯವರಿಗಾಗಿ ನಗುತ್ತಿರುತ್ತಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಅಪ್ಪ ಎಷ್ಟೋ ತ್ಯಾಗ ಮಾಡುತ್ತಾರೆ. ಅವರ ಪರಿಶ್ರಮದಿಂದಲೇ ಮನೆ ಸುಖವಾಗಿ ನಡೆಯುತ್ತದೆ. ಮನೆಯಲ್ಲಿರುವ ಸಹೋದರರು ಮತ್ತು ಸಹೋದರಿಯರು ಜೀವನವನ್ನು ಇನ್ನಷ್ಟು ಸುಂದರ ಮಾಡುತ್ತಾರೆ. ಒಮ್ಮೆ ಜಗಳ, ಮತ್ತೊಮ್ಮೆ ನಗು, ಮತ್ತೆ ಸ್ನೇಹ ಇವೆಲ್ಲ ಮನೆಯಲ್ಲೇ ನಡೆಯುವ ಸುಂದರ ಕ್ಷಣಗಳು. ಈ ಕ್ಷಣಗಳು ನಂತರ ನಮ್ಮ ಜೀವನದ ಅಮೂಲ್ಯ ನೆನಪುಗಳಾಗಿರುತ್ತವೆ. ಮನೆ ಈ ಒಂದು ಪದ ಕೇಳುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಭಾವನೆಗಳು ಮೂಡುತ್ತವೆ. ಮನೆ ಎಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಕಟ್ಟಡವಲ್ಲ. ಮನೆ ಎಂದರೆ ಪ್ರೀತಿ, ವಿಶ್ವಾಸ, ನೆನಪು ಮತ್ತು ಆತ್ಮೀಯತೆ ತುಂಬಿರುವ ಪವಿತ್ರ ಸ್ಥಳ. ಒಬ್ಬ ಮನುಷ್ಯ ದಿನಪೂರ್ತಿ ಹೊರಗೆ ಎಷ್ಟೇ ಕಷ್ಟ ಕೆಲಸ ಎದುರಿಸಿದರೂ ಸಂಜೆ ಮನೆಗೆ ಬಂದಾಗ ಅವನ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತದೆ. ಯಾಕೆಂದರೆ ಮನೆ ಅಂದರೆ ಅವನಿಗೆ ಅರ್ಥವಾಗುವ ಜನರು ಇರುವ ಸ್ಥಳವಾಗಿರುತ್ತದೆ. ಮನೆಯಲ್ಲಿರುವ ಅಮ್ಮ ನಮ್ಮ ಜೀವನದ ಅತ್ಯಂತ ಪ್ರೀತಿಯ ವ್ಯಕ್ತಿ. ಅಮ್ಮ ಬೆಳಗ್ಗೆ ಬೇಗ ಎದ್ದು ಮನೆಯ ಎಲ್ಲರಿಗಾಗಿ ಕೆಲಸ ಮಾಡುತ್ತಾಳೆ. ಮಕ್ಕಳಿಗೆ ಊಟ ಮಾಡುವುದು, ಶಾಲೆಗೆ ಕಳಿಸುವುದು, ಅವರ ಆರೋಗ್ಯ ನೋಡಿಕೊಳ್ಳುವುದು ಇವೆಲ್ಲವನ್ನು ಅಮ್ಮ ಪ್ರೀತಿಯಿಂದ ಮಾಡುತ್ತಾಳೆ.
ನಾವು ದುಃಖದಲ್ಲಿದ್ದಾಗ ಮೊದಲಿಗೆ ಕೇಳುವವಳು ಅಮ್ಮ. ನಾವು ಸಂತೋಷದಲ್ಲಿದ್ದಾಗ ಮೊದಲಿಗೆ ನಗುವವಳು ಕೂಡ ಅಮ್ಮ. ಆದ್ದರಿಂದಲೇ ಹೇಳುತ್ತಾರೆ, ಅಮ್ಮ ಇರುವ ಮನೆ ಎಂದಿಗೂ ಖಾಲಿಯಾಗುವುದಿಲ್ಲ. ಅಪ್ಪ ಮನೆಯ ಶಕ್ತಿಯಂತೆ. ಅವರು ತಮ್ಮ ಕುಟುಂಬಕ್ಕಾಗಿ ಹೊರಗೆ ಎಷ್ಟೇ ಕಷ್ಟಪಟ್ಟರೂ ಬಿಸಿಲು, ಮಳೆ, ಸಮಸ್ಯೆಗಳು ಎಲ್ಲವನ್ನೂ ಎದುರಿಸುತ್ತಾರೆ. ಆದರೆ ಮನೆಗೆ ಬಂದಾಗ ಮಕ್ಕಳನ್ನು ನೋಡಿ ನಗುತ್ತಾರೆ. ಅವರ ಪರಿಶ್ರಮದಿಂದಲೇ ಮನೆ ಸುಖವಾಗಿ ಬೆಳೆಯುತ್ತದೆ. ಅಪ್ಪನ ಪ್ರೀತಿ ಕೆಲವೊಮ್ಮೆ ಮಾತಿನಲ್ಲಿ ಕಾಣುವುದಿಲ್ಲ, ಆದರೆ ಅವರ ತ್ಯಾಗದಲ್ಲಿ ಮತ್ತು ಕಾಳಜಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಮನೆಯಲ್ಲಿನ ಸಣ್ಣ ಸಣ್ಣ ಕ್ಷಣಗಳು ಜೀವನವನ್ನು ಸುಂದರ ಮಾಡುತ್ತವೆ. ಒಮ್ಮೆ ಕುಟುಂಬದವರು ಒಟ್ಟಿಗೆ ಊಟ ಮಾಡುವುದು, ಒಮ್ಮೆ ನಗು, ಒಮ್ಮೆ ಜಗಳ, ಮತ್ತೆ ಸ್ನೇಹ. ಕೆಲ ವರ್ಷಗಳ ನಂತರ ಆ ನೆನಪುಗಳನ್ನು ನೆನೆಸಿಕೊಂಡಾಗ ನಮ್ಮ ಮುಖದಲ್ಲಿ ಸ್ವತಃ ನಗು ಬರುತ್ತದೆ. ಹಬ್ಬಗಳು ಬಂದಾಗ ಮನೆ ಇನ್ನಷ್ಟು ಸಂತೋಷದಿಂದ ತುಂಬಿರುತ್ತದೆ. ಕುಟುಂಬದವರು ಒಟ್ಟಿಗೆ ಕೂತು ಊಟ ಮಾಡುತ್ತಾರೆ. ಆ ಕ್ಷಣದಲ್ಲಿ ಮನೆ ಒಂದು ಸಣ್ಣ ಸ್ವರ್ಗದಂತೆ ಕಾಣುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ದುಃಖ, ಸಮಸ್ಯೆಗಳು ಬರುತ್ತವೆ. ಆ ಸಮಯದಲ್ಲಿ ಹೊರಗಿನ ಜಗತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳದಿರಬಹುದು. ಆದರೆ ಮನೆಯವರು ಮಾತ್ರ ಹೇಳುತ್ತಾರೆ, ಭಯಪಡಬೇಡ, ನಾವು ಇದ್ದೇವೆ, ಧೈರ್ಯವಾಗಿರು. ಆ ಒಂದು ಮಾತು ಮನುಷ್ಯನಿಗೆ ದೊಡ್ಡ ಧೈರ್ಯ ನೀಡುತ್ತದೆ. ನಮ್ಮ ಮನೆ ನಮಗೆ ಜೀವನದ ಅತ್ಯಂತ ಮುಖ್ಯ ಪಾಠಗಳನ್ನು ಕಲಿಸುತ್ತದೆ. ಹಿರಿಯರಿಗೆ ಗೌರವ ಕೊಡುವುದು, ಪ್ರೀತಿ ಮತ್ತು ಕರುಣೆ ತೋರಿಸುವುದು, ಸಹಾಯ ಮಾಡುವ ಗುಣ, ಸತ್ಯ ಮತ್ತು ಪ್ರಾಮಾಣಿಕತೆ. ಈ ಮೌಲ್ಯಗಳೇ ಒಬ್ಬ ಮನುಷ್ಯನನ್ನು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಜೀವನದಲ್ಲಿ ಹಣ, ಸ್ಥಾನಮಾನ, ಹೆಸರು ಎಲ್ಲವೂ ಬದಲಾಗಬಹುದು. ಆದರೆ ಮನೆ ಮತ್ತು ಕುಟುಂಬ ಮಾತ್ರ ಸದಾ ನಮ್ಮ ಜೊತೆ ಇರುತ್ತವೆ. ಆದ್ದರಿಂದ ನಾವು ಮನೆಯವರನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಮನೆಗೆ ಸದಾ ಸಂತೋಷ ತುಂಬುವಂತೆ ಬದುಕಬೇಕು. ಮನೆ ಇದ್ದರೆ ಜೀವನಕ್ಕೆ ಅರ್ಥ ಇರುತ್ತದೆ. ಮನೆ, ಈ ಒಂದು ಪದ ಕೇಳುತ್ತಿದ್ದಂತೆ ನಮ್ಮ ಮನಸ್ಸಿನಲ್ಲಿ ಎಷ್ಟೋ ಭಾರಗಳು ಮೂಡುತ್ತವೆ. ಮನೆ ಎಂದರೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿದ ಕಟ್ಟಡವಲ್ಲ. ಮನೆ ಎಂದರೆ ಪ್ರೀತಿ, ವಿಶ್ವಾಸ, ನೆನಪು ಮತ್ತು ಆತ್ಮೀಯತೆ ತುಂಬಿರುವ ಒಂದು ಪವಿತ್ರ ಸ್ಥಳ. ಒಬ್ಬ ಮನುಷ್ಯ ದಿನಪೂರ್ತಿ ಹೊರಗೆ ಎಷ್ಟೇ ಕೆಲಸ ಮಾಡಿದರೂ, ಎಷ್ಟೇ ಕಷ್ಟಗಳನ್ನು ಎದುರಿಸಿದರೂ, ಸಂಜೆ ಮನೆಗೆ ಬಂದಾಗ ಅವನ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ ಸಿಗುತ್ತದೆ. ಯಾಕೆಂದರೆ ಮನೆ ಅಂದರೆ ಅವನಿಗೆ ಅರ್ಥವಾಗುವ ಜನರು ಇರುವ ಸ್ಥಳವಾಗಿರುತ್ತದೆ. ಮನೆಯಲ್ಲಿರುವ ಅಮ್ಮ ನಮ್ಮ ಜೀವನದ ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗಿರುತ್ತಾಳೆ. ಅಮ್ಮ ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲರಿಗಾಗಿ ಕೆಲಸ ಮಾಡುತ್ತಾಳೆ. ಮಕ್ಕಳಿಗೆ ಊಟ ಮಾಡುತ್ತಾಳೆ, ಶಾಲೆಗೆ ಕಳಿಸುವುದು ಮತ್ತು ಆರೋಗ್ಯ ನೋಡಿಕೊಳ್ಳುವುದು ಎಲ್ಲವೂ ಅಮ್ಮನ ಜವಾಬ್ದಾರಿಯಿಂದ ಮಾಡುವ ಪ್ರೀತಿಯಿಂದ ಕೆಲಸವಾಗಿರುತ್ತದೆ. ನಾವು ದುಃಖದಲ್ಲಿದ್ದಾಗ ಮೊದಲಿಗೆ ಕೇಳುವವಳು ಅಮ್ಮ. ನಾವು ಸಂತೋಷದಲ್ಲಿದ್ದಾಗ ಮೊದಲಿಗೆ ನಗುವವಳು ಅಮ್ಮ. ಆದ್ದರಿಂದಲೇ ಹೇಳುತ್ತಾರೆ, ಅಮ್ಮ ಇರುವ ಮನೆ ಎಂದಿಗೂ ಖಾಲಿಯಾಗುವುದಿಲ್ಲ. ಅಪ್ಪ ಮನೆಯ ಶಕ್ತಿಯಂತೆ. ಅವರು ತಮ್ಮ ಕುಟುಂಬಕ್ಕಾಗಿ ಹೊರಗೆ ಎಷ್ಟೋ ಕಷ್ಟಪಡುತ್ತಾರೆ. ಬಿಸಿಲು, ಮಳೆ, ಗಾಳಿ, ಸಮಸ್ಯೆಗಳು ಎಲ್ಲವನ್ನೂ ಎದುರಿಸುತ್ತಾರೆ. ಆದರೆ ಮನೆಗೆ ಬಂದಾಗ ಮಕ್ಕಳನ್ನು ನೋಡಿ ನಗುತ್ತಾರೆ. ಅವರ ಪರಿಶ್ರಮದಿಂದಲೇ ಮನೆ ಸುಖವಾಗಿ ನಡೆಯುತ್ತದೆ. ಅಪ್ಪನ ಪ್ರೀತಿ ಕೆಲವೊಮ್ಮೆ ಮಾತಿನಲ್ಲಿ ಕಾಣುವುದಿಲ್ಲ, ಆದರೆ ಅವರ ತ್ಯಾಗದಲ್ಲಿ ಮತ್ತು ಕಾಳಜಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಮನೆಯಲ್ಲಿನ ಸಣ್ಣ ಸಣ್ಣ ಕ್ಷಣಗಳು ಜೀವನವನ್ನು ಸುಂದರ ಮಾಡುತ್ತವೆ. ಒಮ್ಮೆ ಕುಟುಂಬದವರು ಒಟ್ಟಿಗೆ ಊಟ ಮಾಡುವುದು, ಒಮ್ಮೆ ನಗು,
ಒಮ್ಮೆ ಜಗಳ, ಮತ್ತೆ ಸ್ನೇಹ. ಇವೆಲ್ಲವೂ ನಮ್ಮ ಜೀವನದ ಅಮೂಲ್ಯ ನೆನಪುಗಳಾಗುತ್ತವೆ. ಕೆಲ ವರ್ಷಗಳ ನಂತರ ಆ ನೆನಪುಗಳನ್ನು ನೆನೆಸಿಕೊಂಡಾಗ ನಮ್ಮ ಮುಖದಲ್ಲಿ ನಮಗೆ ಗೊತ್ತಿಲ್ಲದ ನಗು ಬರುತ್ತದೆ. ಹಬ್ಬಗಳು ಬಂದಾಗ ಮನೆ ಇನ್ನಷ್ಟು ಸಂತೋಷದಿಂದ ತುಂಬಿರುತ್ತದೆ. ಯುಗಾದಿ, ದೀಪಾವಳಿ, ಸಂಕ್ರಾಂತಿ ಹೀಗೆ ಹಬ್ಬಗಳ ಸಮಯದಲ್ಲಿ ಮನೆ ಸ್ವಚ್ಛ ಮಾಡಲಾಗುತ್ತದೆ. ದೀಪ ಹಚ್ಚಲಾಗುತ್ತದೆ. ಹೊಸ ಬಟ್ಟೆ ಧರಿಸಲಾಗುತ್ತದೆ. ಕುಟುಂಬದವರು ಒಟ್ಟಿಗೆ ಕೂತು ಊಟ ಮಾಡುತ್ತಾರೆ. ಆ ಕ್ಷಣಗಳಲ್ಲಿ ಮನೆ ಒಂದು ಸಣ್ಣ ಸ್ವರ್ಗದಂತೆ ಕಾಣುತ್ತದೆ. ಜೀವನದಲ್ಲಿ ಎಲ್ಲರಿಗೂ ಕೆಲವು ಕಷ್ಟಗಳು ಬಂದೇ ಬರುತ್ತವೆ. ಆ ಸಮಯದಲ್ಲಿ ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಮನೆಯವರು ಮಾತ್ರ ನಮ್ಮ ಜೊತೆ ನಿಂತುಕೊಳ್ಳುತ್ತಾರೆ. ಅವರು ಹೇಳುವ ಒಂದು ಮಾತು, ನಾವು ಇದ್ದೇವೆ, ಭಯಪಡಬೇಡ. ಅದು ಮನುಷ್ಯನಿಗೆ ಹೊಸ ಧೈರ್ಯ ಕೊಡುತ್ತದೆ. ಮನೆ ಎಂದರೆ ಮನುಷ್ಯನಿಗೆ ಒಂದು ಆಶ್ರಯದ ಸ್ಥಳ. ಹೊರಗಿನ ಜಗತ್ತು ಕೆಲವೊಮ್ಮೆ ಕಠಿಣವಾಗಿರಬಹುದು. ಅಲ್ಲಿ ಸ್ಪರ್ಧೆ, ಒತ್ತಡ, ಸಮಸ್ಯೆಗಳು ಇರುತ್ತವೆ. ಆದರೆ ಮನೆಗೆ ಬಂದಾಗ ಮನುಷ್ಯನ ಮನಸ್ಸು ಶಾಂತವಾಗುತ್ತದೆ. ಮನೆಯವರ ಪ್ರೀತಿ ಮತ್ತು ಕಾಳಜಿ ಅವನಿಗೆ ಹೊಸ ಶಕ್ತಿ ನೀಡುತ್ತದೆ. ಅದಕ್ಕೆ ಹೇಳ್ತಾರೆ, ಮನೆ ಅಂದರೆ ಮನಸ್ಸಿಗೆ ವಿಶ್ರಾಂತಿ ಸಿಗುವ ಸ್ಥಳ ಅಂತ. ಮನೆಯಲ್ಲಿನ ಪ್ರೀತಿ ಯಾವತ್ತೂ ನಿಜವಾದದ್ದು. ಅಲ್ಲಿ ಸ್ವಾರ್ಥವಿರುವುದಿಲ್ಲ. ಅಮ್ಮನ ಪ್ರೀತಿ, ಅಪ್ಪನ ಕಾಳಜಿ, ಸಹೋದರ ಸಹೋದರಿಯರ ಸ್ನೇಹ ಇವೆಲ್ಲವೂ ನಮ್ಮ ಜೀವನದ ಸುಂದರ ಕ್ಷಣಗಳಾಗಿರುತ್ತವೆ. ಈ ಪ್ರೀತಿ ಇಲ್ಲದೆ ಮನೆ ಕೇವಲ ಕಟ್ಟಡವಾಗಿ ಬಿಡುತ್ತದೆ. ಪ್ರೀತಿಯೇ ಮನೆಯ ನಿಜವಾದ ಸೌಂದರ್ಯವಾಗಿರುತ್ತದೆ. ಮನೆಯಲ್ಲಿನ ಸಣ್ಣ ಸಣ್ಣ ಘಟನೆಗಳು ಜೀವನದಲ್ಲಿ ದೊಡ್ಡ ಸಂತೋಷವನ್ನು ತಂದುಕೊಡುತ್ತವೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವುದು, ಸಂಜೆ ಸಮಯದಲ್ಲಿ ಒಟ್ಟಿಗೆ ಮಾತನಾಡುವುದು, ಮಕ್ಕಳ ಜೊತೆ ಆಟ ಮತ್ತು ತಮಾಷೆ, ಹಿರಿಯರ ಅನುಭವಗಳ ಕಥೆ, ಈ ಸಣ್ಣ ಕ್ಷಣಗಳೇ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತವೆ. ಮನೆಯಲ್ಲೂ ಕೆಲವೊಮ್ಮೆ ಜಗಳಗಳು ಆಗುತ್ತವೆ. ಆದರೆ ಆ ಜಗಳಗಳು ಹೆಚ್ಚು ಕಾಲ ಇರುವುದಿಲ್ಲ. ಯಾಕೆಂದರೆ ಮನೆಯವರಲ್ಲಿ ಪ್ರೀತಿ ಹೆಚ್ಚು. ಕೆಲ ಸಮಯದ ನಂತರ ಎಲ್ಲರೂ ಮತ್ತೆ ಒಟ್ಟಿಗೆ ಮಾತನಾಡುತ್ತಾರೆ. ಇದರಿಂದ ಒಂದು ವಿಷಯ ಗೊತ್ತಾಗುತ್ತದೆ, ಪ್ರೀತಿ ಇದ್ದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ. ನಮ್ಮ ಮನೆ ನಮಗೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಮೂಲವಾಗಿರುತ್ತದೆ. ಮನೆಯಲ್ಲೇ ನಾವು ಕಲಿಯುತ್ತೇವೆ. ಹಬ್ಬಗಳನ್ನು ಹೇಗೆ ಆಚರಿಸಬೇಕು, ದೇವರನ್ನು ಹೇಗೆ ಪೂಜಿಸಬೇಕು, ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು. ಈ ಸಂಸ್ಕೃತಿಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ. ನಮ್ಮ ಮನೆ ನಮ್ಮ ಜೀವನದ ಅನೇಕ ನೆನಪುಗಳನ್ನು ಸಂಗ್ರಹಿಸುತ್ತದೆ. ಬಾಲ್ಯದ ಆಟಗಳು, ಹಬ್ಬದ ಸಂತೋಷ, ಕುಟುಂಬದ ಜೊತೆ ಕಳೆದ ಕ್ಷಣಗಳು ಇವೆಲ್ಲ ಮನೆಗೆ ಸಂಬಂಧಿಸಿದ ನೆನಪುಗಳು. ಕೆಲ ವರ್ಷಗಳ ನಂತರ ನಾವು ಆ ಮನೆಗೆ ಹೋಗಿದರೆ ಆ ನೆನಪುಗಳು ಮತ್ತೆ ಮನಸ್ಸಿನಲ್ಲಿ ಜೀವಂತವಾಗುತ್ತವೆ. ನಮಗೆ ಮನೆ ಇದ್ದರೆ ಅದರ ಮೌಲ್ಯ ಕೆಲವೊಮ್ಮೆ ತಿಳಿಯುವುದಿಲ್ಲ. ಆದರೆ ಕೆಲವರು ಇರುತ್ತಾರೆ, ಅವರಿಗೆ ಮನೆ ಇರುವುದಿಲ್ಲ, ಕುಟುಂಬ ಇರುವುದಿಲ್ಲ, ಬಂಧು ಬಳಗವೂ ಇರುವುದಿಲ್ಲ. ಅವರು ಬೀದಿಗಳಲ್ಲಿ ಬದುಕುತ್ತಾರೆ. ಆ ಸಮಯದಲ್ಲಿ ನಮಗೆ ತಿಳಿಯುತ್ತದೆ, ನಮಗೆ ನಮ್ಮ ಮನೆ ಇರುವುದೇ ದೊಡ್ಡ ಭಾಗ್ಯ ಎಂದು. ನಾವೇ ಪುಣ್ಯವಂತರು, ನಾವೇ ಅದೃಷ್ಟವಂತರು. ಆದ್ದರಿಂದ ನಾವು ನಮ್ಮ ಮನೆ ಮತ್ತು ಕುಟುಂಬದವರನ್ನು ಸದಾ ಗೌರವಿಸಬೇಕು. ಮನೆ ನಮಗೆ ಕೇವಲ ಸಂತೋಷ ಕೊಡುವುದಲ್ಲ, ಅದು ನಮಗೆ ಜವಾಬ್ದಾರಿಯನ್ನು ಕಲಿಸುತ್ತದೆ. ಕುಟುಂಬದವರು ಒಬ್ಬರನ್ನೊಬ್ಬರು ಸಹಾಯ ಮಾಡಬೇಕು. ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು. ಹಿರಿಯರ ಮಾತು ಕೇಳಬೇಕು. ಈ ಜವಾಬ್ದಾರಿಗಳು ನಮ್ಮನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿಸಲು ಸಹಾಯ ಮಾಡುತ್ತವೆ. ಕೆಲವರು ಹೇಳುತ್ತಾರೆ, ಮನೆ ಎಂದರೆ ಭೂಮಿಯ ಮೇಲೆ ಇರುವ ಒಂದು ಸಣ್ಣ ಸ್ವರ್ಗ. ಅಲ್ಲಿ ಪ್ರೀತಿ ಇದೆ, ಅಲ್ಲಿ ನಗು ಇದೆ, ಅಲ್ಲಿ ನೆಮ್ಮದಿ ಇದೆ. ಈ ಮೂರು ಇದ್ದರೆ ಆ ಮನೆ ಸ್ವರ್ಗದಂತೆ ಕಾಣುತ್ತದೆ. ಜೀವನದಲ್ಲಿ ಹಣ, ಹೆಸರು, ಸ್ಥಾನಮಾನ ಎಲ್ಲವೂ ಮುಖ್ಯವಾಗಬಹುದು.
ಆದರೆ ಮನೆ ಮತ್ತು ಕುಟುಂಬಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಆದ್ದರಿಂದ ನಾವು ಮನೆಯವರನ್ನು ಪ್ರೀತಿಸಬೇಕು, ಗೌರವಿಸಬೇಕು ಮತ್ತು ಮನೆಗೆ ಸದಾ ಸಂತೋಷ ತರಬೇಕು. ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಮನೆ ಇದ್ದರೂ ನಮ್ಮ ಮನೆಯ ಪ್ರೀತಿಯನ್ನು ಸುಖ ಕೊಡುವ ಸ್ಥಳ ಇನ್ನೊಂದು ಇಲ್ಲ. ಮನೆ ದೊಡ್ಡದಾ ಅಥವಾ ಚಿಕ್ಕದಾ ಎಂಬುದು ಮುಖ್ಯವಲ್ಲ, ಅಲ್ಲಿ ಇರುವ ಪ್ರೀತಿಯೇ ಮುಖ್ಯ. ಪ್ರೀತಿ, ಗೌರವ ಮತ್ತು ಒಗ್ಗಟ್ಟು ಇದ್ದರೆ ಯಾವ ಮನೆಯಾದರೂ ಸ್ವರ್ಗದಂತೆ ಕಾಣುತ್ತದೆ. ಇದು ನಮ್ಮ ಮನೆ, ನನ್ನ ಮನೆ, ನನ್ನ ತವರು ಮನೆ, ನಾನು ಹುಟ್ಟಿ ಬೆಳೆದ ಮನೆ, ನಾನು ದೊಡ್ಡವಳಾದ ಮನೆ, ನಾನು ಸಂತೋಷದಿಂದ ಕಾಲ ಕಳೆದ ಮನೆ. ತವರು ಮನೆ, ನನ್ನ ತವರು ಮನೆ, ನನ್ನ ಪ್ರೀತಿಯ ಮನೆ. ಅಪ್ಪ ಅಮ್ಮ ಇಬ್ಬರೇ ಇದ್ದ ಮನೆಯಲ್ಲಿ ಇಂದು ಇಷ್ಟು ಜನ ಆಗಿದ್ದಾರೆ. ನಮ್ಮ ಮನೆಯಲ್ಲಿ ಇಂದು ಒಂದು ಹಬ್ಬಕ್ಕೆ ಬಂಧು ಬಳಗದವರು ಇಲ್ಲದಿದ್ದರೂ ನಾವೇ ತಂದೆ ತಾಯಿ, ಅಕ್ಕ ಭಾವ, ತಮ್ಮ ನಾದಿನಿ, ಮೊಮ್ಮಕ್ಕಳು ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸುವಷ್ಟು ಸದಸ್ಯರು ಇಲ್ಲಿ ಆಗುತ್ತೇವೆ. ನಮ್ಮ ಮನೆ, ತವರು ಮನೆ, ಪ್ರೀತಿಯ ಮನೆ, ಸಂತೋಷದ ಮನೆ, ನಮ್ಮ ಕುಟುಂಬ. ಎಷ್ಟು ಸುಂದರ ಕ್ಷಣಗಳು, ಎಷ್ಟು ಆನಂದಮಯ, ಎಷ್ಟು ಸಂತೋಷಮಯ. ಮಳೆಯಿಂದ, ಚಳಿಯಿಂದ, ಗಾಳಿಯಿಂದ, ಬಿಸಿಲಿನಿಂದ ರಕ್ಷಿಸಿದ ಮನೆ ನಮ್ಮ ಪ್ರೀತಿಯ ಮನೆ.